ಇವತ್ತಿನ ವಿಡಿಯೋದಲ್ಲಿ ತಯ್ಯಬ್ ಸಾಲಿ ಅವರು ಬರೆದಿರುವಂತಹ ಅ ಹ್ಯಾಂಡ್ಫುಲ್ ಆಫ್ ಡೇಟ್ಸ್ ಅನ್ನುವಂತಹ ಸ್ಟೋರಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ತಯ್ಯಬ್ ಸಾಲಿ ಅವರು ಸುಡಾನಿನ ಗ್ರೇಟೆಸ್ಟ್ ನಾವೆಲಿಸ್ಟ್, ಶಾರ್ಟ್ ಸ್ಟೋರಿ ರೈಟರ್ ಆಗಿದ್ದಾರೆ. ಇವ್ರನ್ನ ಲೀಡಿಂಗ್ ವಾಯ್ಸ್ ಅಂತ ಹೇಳ್ತಾರೆ, ಮಾಡರ್ನ್ ಅರಾಬಿಕ್ ಲಿಟ್ರೇಚರಲ್ಲಿ ಲೀಡಿಂಗ್ ವಾಯ್ಸ್ ಅಂತ ಹೇಳ್ತಾರೆ. ಇವರು ಕರ್ಮಕೋಲ್ ಅನ್ನುವಂಥ ವಿಲೇಜಲ್ಲಿ ಹುಟ್ಟಿರ್ತಾರೆ, ಅದು ನಾರ್ತರ್ನ್ ಸುಡಾನಲ್ಲಿ ಬರುತ್ತೆ. ಮತ್ತು ಇವರು ಸ್ಟಡಿ ಮಾಡ್ತಾರೆ ಯೂನಿವರ್ಸಿಟಿ ಆಫ್ ಕಾರ್ಟೂಮ್ ಅನ್ನುವಂಥ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡ್ತಾರೆ. ಬಿಫೋರ್ ಲಂಡನ್ಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಅವರು ಸ್ಟಡಿ ಮಾಡ್ತಾರೆ. ಅವರು ಆ್ಯಸ್ ಎ ಟೀಚರ್ ಆಗಿ ವರ್ಕ್ ಮಾಡಿದ್ದಾರೆ, ಜರ್ನಲಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ, ಮತ್ತು ಬ್ರಾಡ್ಕಾಸ್ಟರ್ ಆಗಿ ವರ್ಕ್ ಮಾಡಿದ್ದಾರೆ BBC ಅರಬಿಕ್ ಸರ್ವಿಸ್. ಮತ್ತು ಒಂದು ಕಲ್ಚರಲ್ ಪೊಸಿಷನ್ಸು ಸಹ ಇವರಿಗೆ ಸಿಕ್ಕಿದೆ ಯುನೆಸ್ಕೋದಲ್ಲಿ ಮತ್ತು ಗಲ್ಫ್ ಸ್ಟೇಟ್ಸ್ನ ರೆಪ್ರೆಸೆಂಟ್ ಮಾಡೋದಕ್ಕೆ. ನೆಕ್ಸ್ಟು ಇವರು ವರ್ಕ್ಸಲ್ಲಿ ಥೀಮ್ಸ್ ಅಂತ ನೋಡಿದರೆ ನಾವು ಕಲೋನಿಯಲಿಸಮ್, ಕಲ್ಚರಲ್ ಐಡೆಂಟಿಟಿ, ಟ್ರೆಡಿಷನ್ ವರ್ಸಸ್ ಮಾಡರ್ನಿಟಿ, ಸೋಷಿಯಲ್ ಇಂಜಸ್ಟಿಸ್ ಮತ್ತು ಹ್ಯೂಮನ್ ರಿಲೇಷನ್ಶಿಪ್ ಅನ್ನುವಂಥದ್ದು ಮೇಜರ್ ಥೀಮ್ಸ್ ಆಗಿ ಇವ್ರ ವರ್ಕ್ಸಲ್ಲಿ ನಾವು ನೋಡ್ಬೋದು. ನೆಕ್ಸ್ಟು ಇವ್ರು ಬರೆದಿರುವಂತಹ ಫೇಮಸ್ ವರ್ಕ್ಸ್, ನಾವೆಲ್ಸ್ ಅಂತ ಹೇಳಿದರೆ ಇಲ್ಲಿ ಸೀಸನ್ ಆಫ್ ಮೈಗ್ರೇಷನ್ ಟು ದಿ ನಾರ್ತ್ ಅನ್ನುವಂಥದ್ದು ತುಂಬ ಫೇಮಸ್ ನಾವೆಲ್ ಆಗಿದೆ, ಮತ್ತು ಅದನ್ನು ಕ್ಲಾಸಿಕ್ ಆಫ್ ವರ್ಲ್ಡ್ ಲಿಟ್ರೇಚರಲ್ಲಿ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟು ಇವರು ಫೇಮಸ್ ಸ್ಟೋರೀಸ್ ಅಂತ ಹೇಳಿದರೆ ಆ ಹ್ಯಾಂಡ್ಫುಲ್ ಆಫ್ ಡೇಟ್ಸ್ ಅನ್ನೋದು ತುಂಬ ಫೇಮಸ್ ಸ್ಟೋರಿ ಆಗಿದೆ. ಅದು ತುಂಬ ಚೆನ್ನಾಗಿ ಚೈಲ್ಡ್ಹುಡ್ ಇನ್ನೋಸೆನ್ಸನ್ನು ಪೋರ್ಟ್ರೇ ಮಾಡುತ್ತೆ ಮತ್ತು ಮಾರಲ್ ಅವೇಕನಿಂಗ್ನ ಹೇಳುತ್ತೆ. ನೆಕ್ಸ್ಟು ಅದರಲ್ಲಿ ಗ್ರೀಡ್ ಮತ್ತು ಎಕ್ಸ್ಪ್ಲಾಟೇಷನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ವರ್ಕಲ್ಲಿ. ಮತ್ತು ಸಿಂಪಲ್ ಪವರ್ಫುಲ್ ಸ್ಟೋರಿ ಟೆಲ್ಲಿಂಗ್ ಮೆಥಡನ್ನು ಅವರು ಯೂಸ್ ಮಾಡ್ತಾರೆ. ಮತ್ತು ಈ ರೈಟರ್ ಏನು ಇಂಟರ್ನ್ಯಾಷನಲ್ ರೆಕಗ್ನಿಷನನ್ನು ಪಡೆದಿದ್ದಾರೆ, ಮತ್ತು ಬಹಳಷ್ಟು ಲಿಟ್ರರಿ ಹಾನರ್ಸು ಸಹ ಇವರಿಗೆ ಸಿಕ್ಕಿದೆ. ಇಂಟ್ರೊಡಕ್ಷನ್. ಆ ಹ್ಯಾಂಡ್ಫುಲ್ ಆಫ್ ಡೇಟ್ಸ್ ಅನ್ನೋದು ಫೇಮಸ್ ಶಾರ್ಟ್ ಸ್ಟೋರಿ ಇದೆ, ಸುಡಾನಿಸ್ ರೈಟರ್ ತಯ್ಯಬ್ ಸಾಲಿ ಅವರು ಬರೆದಿರೋದು. ಇದನ್ನು ಬೇಸಿಕಲಿ ಅರೇಬಿಕಲ್ಲಿ ಬರೆದಿದ್ದಾರೆ ಅವರು. ಫಸ್ಟು 1964 ಪಬ್ಲಿಷ್ ಆಗುತ್ತೆ. ಸೊ ಇದನ್ನು ಈ ಸ್ಟೋರಿನ ನರೇಟ್ ಮಾಡೋದು ಒಂದು ಚಿಕ್ಕ ಹುಡುಗ ಇರ್ತಾನೆ. ಓಕೆ, ಅವನು ತುಂಬ ಡೀಪ್ಲಿ ಅಡ್ಮೈರ್ ಮಾಡ್ತಾನೆ ಗ್ರ್ಯಾಂಡ್ ಫಾದರ್ ಬಗ್ಗೆ ಅವನಿಗೆ ತುಂಬ ರೆಸ್ಪೆಕ್ಟ್ ಇರುತ್ತೆ. ಓಕೆ, ಸೊ ಇದು ಒಂದು ಇನ್ಸಿಡೆಂಟ್ ಆ ರೆಸ್ಪೆಕ್ಟ್ ಅನ್ನೋದು ಚೇಂಜ್ ಮಾಡುತ್ತೆ. ಓಕೆ, ಸೊ ಏನಿರುತ್ತೆ ಆ ಇನ್ಸಿಡೆಂಟ್ ಅಂತ ಹೇಳಿದ್ರೆ ಡೇಟ್ ಹಾರ್ವೆಸ್ಟ್ ಇರುತ್ತೆ. ಓಕೆ, ಡೇಟ್ ಹಾರ್ವೆಸ್ಟ್ ಟೈಮಲ್ಲಿ ಆ ಹುಡುಗನ ಏನು ಮಾಡ್ತಾನೆ ಅಂದರೆ ಯಂಗ್ ಬಾಯ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಅಡಲ್ಟ್ ವರ್ಲ್ಡ್, ಅಂದರೆ ದೊಡ್ಡವರ ಪ್ರಪಂಚನ ಅವನು ಅರ್ಥ ಮಾಡ್ಕೊತಾನೆ. ಓಕೆ, ಮತ್ತು ಈ ಸ್ಟೋರಿ ಎಕ್ಸ್ಪ್ಲೋರ್ ಮಾಡುತ್ತೆ ಥೀಮ್ಸ್ ಆಫ್ ಇನ್ನೋಸೆನ್ಸ್, ಗ್ರೀಡ್, ಎಕ್ಸ್ಪ್ಲಾಟೇಷನ್, ಜಸ್ಟಿಸ್ ಆ್ಯಂಡ್ ಮಾರಲ್ ಅವೇಕನಿಂಗ್ ಅನ್ನೋದು. ಸ್ಟೋರಿನ ನರೇಟ್ ಮಾಡ್ತಾ ಇರೋದು ಫಸ್ಟ್ ಪರ್ಸನ್ ನರೇಷನಲ್ಲಿ ಸ್ಟೋರಿನ ನರೇಟ್ ಮಾಡ್ತಾ ಇದ್ದಾರೆ. ಅನ್ನೇಮ್ಡ್ ಬಾಯ್ ಇರ್ತಾರೆ, ಅವ್ರಿಗೂ ಹೆಸರನ್ನ ಮೆನ್ಷನ್ ಆಗಿಲ್ಲ. ಸೊ ಈ ನರೇಟರ್ ಏನಿದ್ದಾರೆ ಅವ್ರ ಚೈಲ್ಡ್ಹುಡ್ ಮೆಮೊರೀಸನ್ನ ನಮಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಅವರು ಒಂದು ಸ್ಮಾಲ್ ವಿಲೇಜ್ ಇರುತ್ತೆ, ಸುಡಾನಲ್ಲಿ ಇರ್ತಾರೆ. ಸೊ ವಿತ್ ಹಿಸ್ ಫ್ಯಾಮಿಲಿ ಜೊತೆ ಅವರು ಇರ್ತಾರೆ. ಸೊ ಆ ಹುಡುಗ ಚಿಕ್ಕವರಿದ್ದಾಗ ಅವರು ತುಂಬ ಇಷ್ಟಪಡ್ತಿರ್ತಾರೆ, ಅವ್ರ ಗ್ರ್ಯಾಂಡ್ ಫಾದರ್ನ ತುಂಬ ಇಷ್ಟಪಡ್ತಾರೆ, ಮತ್ತು ಅವರು ಯಾರ ಜೊತೆನೂ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇರಲ್ಲ. ಸೊ ಎಲ್ಲ ಕಡೆ ಅವ್ರ ಜೊತೆಗೆ ಹೋಗ್ತಾ ಇರ್ತಾರೆ. ಓಕೆ, ಅವ್ರ ಗ್ರ್ಯಾಂಡ್ ಫಾದರ್ ಜೊತೆ ಅವರು ಹೋಗ್ತಾ ಇರ್ತಾರೆ. ಓಕೆ, ಅವ್ರ ಜೊತೆಲಿದ್ದಾಗ ಅವರು ಲೆಸನ್ಸನ್ನು ಕಲಿತಾ ಇರ್ತಾರೆ. ಓಕೆ, ಅಬೌಟ್ ಲೈಫ್. ಓಕೆ, ಅವ್ರ ಜೊತೆ ಎಲ್ಲೂ ಹೋಗ್ತಾರೆ ಅವ್ರ ಗ್ರ್ಯಾಂಡ್ ಫಾದರ್ ಅವ್ರ ಜೊತೆಗೆ ಹೋಗ್ತಾ ಇರ್ತಾರೆ. ಮತ್ತು ರಿಸೈಟಿಂಗ್ ಕುರಾನ್ ರಿಸೈಟ್ ಮಾಡ್ತಿರ್ತಾರೆ. ಮತ್ತು ಸ್ವಿಮ್ಮಿಂಗ್ ಇನ್ ನಿಯರ್ ಬೈ ದ ರಿವರಲ್ಲಿ ಸ್ವಿಮ್ಮಿಂಗ್ ಮಾಡೋದು. ಸೊ ಅವ್ರ ಜೊತೆ ಗ್ರ್ಯಾಂಡ್ ಫಾದರ್ ಜೊತೆ ಅವರು ಈ ಥರ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಮತ್ತು ಅವ್ರ ಗ್ರ್ಯಾಂಡ್ ಫಾದರ್ ಏನಿದ್ದಾರೆ ಇಡೀ ವಿಲೇಜಲ್ಲಿ ಎಲ್ಲರೂ ಅವರನ್ನು ತುಂಬ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ. ಸೊ ಆ ಹುಡುಗ ಅದನ್ನು ನೋಡಿಬಿಟ್ಟು ಅವನು ಆಸೆ ಪಡ್ತಾನೆ, ಅವನು ಕನಸು ಕಾಣ್ತಾನೆ, ನಾನು ದೊಡ್ಡವನಾದಮೇಲೆ ನನ್ನ ಗ್ರ್ಯಾಂಡ್ ಫಾದರ್ ಥರ ಆಗಬೇಕು, ನನಗೂ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಅವನು ಹಾಗೆ ಅಂದ್ಕೊಳ್ತಾನೆ. ಒನ್ ಡೇ ಏನಾಗುತ್ತೆ ಅಂತ ಹೇಳಿದರೆ ಬಾಯ್ ಇರ್ತಾನೆ, ಆ ಹುಡುಗ ಇರ್ತಾನೆ, ಕೇಳ್ತಾನೆ ಗ್ರ್ಯಾಂಡ್ ಫಾದರ್ಗೆ ಕೇಳ್ತಾನೆ ಯಾಕೆ ಅವರು ನೈಬರ್ ಏನಿದ್ದಾರೆ ಮಸೂದ್ ಅಂತ ಅವ್ರನ್ನ ಯಾಕೆ ಇಷ್ಟಪಡಲ್ಲ ಅಂತ ಕೇಳಿದಾಗ ಅವ್ರ ಗ್ರ್ಯಾಂಡ್ ಫಾದರ್ ರಿಪ್ಲೈ ಮಾಡ್ತಾರೆ. ಸೊ ನೈಬರ್ ಮಸೂದ್ ಅಂತ ಇದ್ದಾರೆ, ಅವ್ರ ಪಕ್ಕದಲ್ಲಿರುವಂತಹ ನೈಬರ್ ಇರ್ತಾರೆ ಮಸೂದ್ ಅನ್ನೋರು, ಅವರು ತುಂಬ ಲೇಝಿ ಮತ್ತು ಕೇರ್ಲೆಸ್ ಇದ್ದಾರೆ, ಅದಕ್ಕೆ ನಾನು ಇಷ್ಟಪಡಲ್ಲ. ಮತ್ತು ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಮಸೂದ್ ಏನಿದ್ದಾನೆ ಅವನ ಹತ್ರ ಒನ್ ಟೈಮಲ್ಲಿ ತುಂಬ ಲಾರ್ಜ್ ಫರ್ಟೈಲ್ ಲ್ಯಾಂಡ್ ಇತ್ತು, ಅದನ್ನು ಅವನು ಗ್ರ್ಯಾಜುವಲಿ ಕಳ್ಕೊಳ್ತಾ ಹೋದ. ಯಾಕೆ ಅಂತ ಹೇಳಿದರೆ ಪಾರ್ ಡಿಸಿಷನ್ಸ್. ಓಕೆ, ಅವನು ರಿಪೀಟೆಡ್ ಮ್ಯಾರೇಜಸ್ ಆದ, ಮತ್ತು ತುಂಬ ಸಾಲ ಮಾಡಿಕೊಂಡ, ಡೆಟ್ಸ್ ಇದೆ ಅವನ ಮೇಲೆ, ತುಂಬ ಸಾಲ ಮಾಡಿಕೊಂಡ, ಅದಕ್ಕೋಸ್ಕರ ಅವನು ಲ್ಯಾಂಡನ್ನೆಲ್ಲ ಕಳ್ಕೊಂಡ ಅಂತ ಇಲ್ಲಿ ಹೇಳ್ತಾರೆ. ಸೊ ಅವ್ರ ಗ್ರ್ಯಾಂಡ್ ಫಾದರ್ ಹೇಳ್ತಾರೆ ಅವ್ರು ಮೋಸ್ಟ್ ಆಫ್ ದಿ ಮಸೂದ್ ಲ್ಯಾಂಡ್ ಏನಿದೆ ಅವನು ಮಾರಬೇಕಾದ್ರೆ ಅದನ್ನು ನಾನೇ ಪರ್ಚೇಸ್ ಮಾಡಿದ್ದೀನಿ ಅಂತ ಅವರು ಹೇಳ್ತಾರೆ. ಸೊ ಮತ್ತು ಗ್ರ್ಯಾಂಡ್ ಫಾದರ್ ಪ್ರೌಡ್ಲಿ ಹೇಳ್ತಾರೆ. ಸೊ ಅವರು ಮಸೂದ್ ಲ್ಯಾಂಡ್ ಏನಿದೆ ಪ್ರಾಪರ್ಟಿ ಇದೆ ಅದನ್ನು ಆಲ್ಮೋಸ್ಟ್ ಒಂದು ಲ್ಯಾಂಡನ್ನು ನಾನೇ ಪರ್ಚೇಸ್ ಮಾಡಿದ್ದೀನಿ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಉಳಿದಿರೋ ಪ್ರಾಪರ್ಟಿ ಇದೆ ಅದನ್ನು ಸಹ ನಾನೇ ಪರ್ಚೇಸ್ ಮಾಡ್ತೀನಿ ಅಂತ ಅವ್ರ ಗ್ರ್ಯಾಂಡ್ ಫಾದರ್ ಇಲ್ಲಿ ಹೇಳ್ತಾರೆ. ಸೊ ಆಲ್ದೋ ಗ್ರ್ಯಾಂಡ್ ಫಾದರ್ ಏನು ಮಾಡ್ತಾರೆ, ತುಂಬ ಕ್ರಿಟಿಸೈಸ್ ಮಾಡ್ತಾರೆ ಮಸೂದ್ನ. ಬಟ್ ಆ ಹುಡುಗ ನೋಟಿಸ್ ಮಾಡ್ತಾನೆ ಮಸೂದ್ ಒಬ್ಬ ಒಳ್ಳೆ ವ್ಯಕ್ತಿ ಆಗಿದ್ದಾನೆ, ತುಂಬ ಚಿಯರ್ಫುಲ್ ಆಗಿರ್ತಾನೆ, ಮತ್ತು ಫುಲ್ ಆಫ್ ಲೈಫ್ ಇರ್ತಾನೆ ಅವನು, ಮತ್ತು ಅವ್ರ ಫಾದರ್ ಥರ ಯಾವತ್ತೂ ಸೀರಿಯಸ್ ಇರಲ್ಲ ಅವನು ಅಂತ ಇಲ್ಲಿ ಅಬ್ಸರ್ವ್ ಮಾಡ್ತಾನೆ. ಮಸೂದ್ ಏನು ಮಾಡ್ತಾನೆ, ಯಾವಾಗಲೂ ನಗ್ನಗ್ತಾ ಹಾಡ್ಕೊಂಡು ಪೀಪಲ್ನ ತುಂಬ ರೆಸ್ಪೆಕ್ಟ್ಫುಲಿ ಟ್ರೀಟ್ ಮಾಡ್ತಾನೆ ಅನ್ನೋದು ಆ ಹುಡುಗ ಅಬ್ಸರ್ವ್ ಮಾಡ್ತಾನೆ.
ಸೊ ನೆಕ್ಸ್ಟ್ ಆ ಹುಡುಗ ಒಂದು ಸಿಂಪತಿನ ಡೆವಲಪ್ ಮಾಡ್ಕೊತಾನೆ ಅವನಿಗೋಸ್ಕರ. ಸೊ ಅಂಡರ್ಸ್ಟ್ಯಾಂಡಿಂಗ್ ವೈ. ಓಕೆ. ಸೊ ಈ ಥರ ಏನು ಸಿಂಪತಿ ಯಾಕೆ ಅವನ ಮೇಲೆ ಅಷ್ಟು ಡೆವಲಪ್ ಆಗಿದೆ ಅನ್ನೋದು ಹುಡುಗ ಸ್ಟೋರಿ ಎಂಡಿಂಗಲ್ಲಿ ಅವನಿಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಒನ್ ಟೈಮಲ್ಲಿ ಏನು ಮಾಡ್ತಾರೆ, ಮಸೂದ್ ಏನು ಮಾಡ್ತಾರೆ, ಅವ್ರ ಗ್ರ್ಯಾಂಡ್ ಫಾದರ್ಗೆ ಇನ್ವೈಟ್ ಮಾಡ್ತಾರೆ ಟು ವಾಚ್ ದ ಡೇಟ್ ಹಾರ್ವೆಸ್ಟ್. ಸೊ ಏನು ಡೇಟ್ ಎಲ್ಲ ಚೆನ್ನಾಗಿ ಬೆಳೆದಿರುತ್ತೆ ಅದನ್ನು ಹಾರ್ವೆಸ್ಟ್ ಮಾಡೋ ಟೈಮ್ ಆಗಿರುತ್ತೆ, ಅದಕ್ಕೋಸ್ಕರ ಮಸೂದ್ ಗ್ರ್ಯಾಂಡ್ ಫಾದರ್ಗೆ ಕರೆದಿರ್ತಾನೆ. ಸೊ ಡ್ಯೂರಿಂಗ್ ದಿ ಹಾರ್ವೆಸ್ಟ್ ಸೊ ವರ್ಕರ್ಸ್ ಎಲ್ಲ ಏನಿರ್ತಾರೆ ಕ್ಲೈಮ್ ಮಾಡ್ತಾರೆ, ಪಾಮ್ ಟ್ರೀನ ಕ್ಲೈಮ್ ಮಾಡ್ತಾರೆ, ಅದನ್ನು ಕಟ್ ಡೌನ್ ಮಾಡ್ತಾರೆ. ಬಂಚಸ್ ಆಫ್ ಡೇಟ್ಸ್, ಏನು ಡೇಟ್ಸ್ ಇರುತ್ತೆ ಅದನ್ನು ಕಟ್ ಮಾಡಿ ಬಂಚಸ್ ಆಫ್ ಡೇಟ್ಸನ್ನ ಕಟ್ ಮಾಡ್ತಾ ಇರ್ತಾರೆ. ಸೊ ಕಲೆಕ್ಟ್ ದೆಮ್ ಇಂಟು ಅ ಸ್ಯಾಕ್, ಒಂದು ಚೀಲದಲ್ಲಿ ಎಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಮಸೂದ್ ಕೇರ್ಫುಲಿ ಇನ್ಸ್ಟ್ರಕ್ಟ್ ಮಾಡ್ತಿರ್ತಾನೆ, ವರ್ಕರ್ಸ್ಗೆ ಹೇಳ್ತಾ ಇರ್ತಾನೆ ನಾಟ್ ಟು ಡ್ಯಾಮೇಜ್ ದಿ ಹಾರ್ಟ್ ಆಫ್ ದಿ ಪಾಮ್ ಟ್ರೀಸ್. ಸೊ ಯಾವುದೇ ರೀತಿ ಟ್ರೀಗೆ ಡ್ಯಾಮೇಜ್ ಮಾಡದೇ ರೀತಿ ಅದನ್ನು ನೀವು ಹಾರ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾರೆ. ಸೊ ಆ ಹುಡುಗ ಅಬ್ಸರ್ವ್ ಮಾಡ್ತಾನೆ ಎಷ್ಟೊಂದು ಪ್ರೀತಿ ಇದೆ ನೇಚರ್ಗೋಸ್ಕರ ಎಷ್ಟು ಪ್ರೀತಿ ಮತ್ತು ರೆಸ್ಪೆಕ್ಟ್ ಇದೆ ಅಂತ ಇಲ್ಲಿ ಆ ಹುಡುಗ ಅರ್ಥ ಮಾಡ್ಕೊತಾನೆ. ಸೊ ಬಾಯ್ ಏನು ಮಾಡ್ತಾನೆ, ಹುಡುಗ ಅಡ್ಮೈರ್ ಮಾಡ್ತಾನೆ, ಅವ್ನು ಕೈಂಡ್ನೆಸ್ ಇರುವಂಥದ್ದು, ಸೊ ಅವನಲ್ಲಿರುವಂಥ ಅನುಕಂಪ ದಯೆ ಇರೋದನ್ನು ಅವನು ಮೆಚ್ಕೊತಾನೆ. ಸೊ ನೆಕ್ಸ್ಟ್ ಹಾರ್ವೆಸ್ಟ್ ಏನು ಕಂಪ್ಲೀಟ್ ಆಗುತ್ತೆ, ಅದನ್ನು ಏನು ಕಟ್ ಮಾಡ್ತಾರೆ, ಏನು ಡೇಟ್ಸ್ನೆಲ್ಲ ಕಟ್ ಮಾಡಿ ಎಲ್ಲ ಸ್ಟೋರ್ ಮಾಡ್ಕೊತಾರೆ ಅವರು. ನೆಕ್ಸ್ಟು ಮರ್ಚೆಂಟು ಮತ್ತು ಮನಿ ಲೆಂಡರ್ಸ್ ಏನಿರ್ತಾರೆ ಸೊ ಡಿವೈಡ್ ಮಾಡ್ಕೊಳ್ತಾರೆ, ಡೇಟ್ಸನ್ನು ಡಿವೈಡ್ ಮಾಡ್ಕೊತಾರೆ. ಮನಿ ಲೆಂಡರ್ಸ್ ಅಂದರೆ ಏನು, ಅವರು ಆ ಮಸೂದ್ಗೆ ಸಾಲ ಕೊಟ್ಟಿರ್ತಾರೆ ಅವರು. ಓಕೆ. ಸೊ ಗ್ರ್ಯಾಂಡ್ ಫಾದರ್ ಮತ್ತು ಹುಸೈನ್ ಇರ್ತಾನೆ ಮರ್ಚೆಂಟ್ ಅಂತ. ಸೊ ಅದರ್ ಕ್ರೆಡಿಟರ್ಸ್ ಏನು ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಆ ಹಾರ್ವೆಸ್ಟ್ ಮಾಡಿರೋಂಥ ಡೇಟ್ಸ್ ಏನಿರುತ್ತೆ ಸೊ ಎಲ್ಲನೂ ಅವರು ತೊಗೊಂಡ್ಬಿಡ್ತಾರೆ. ಸೊ ಮಸೂದ್ ಏನು ಡೆಟ್ಸ್ ಇರುತ್ತೆ ಅವನು ಸಾಲ ಮಾಡಿರೋದ್ರಿಂದ ಆ ಸಾಲ ತೀರಿಸಬೇಕು ಅಂತ ಹೇಳಿದ್ರೆ ಆ ಹಾರ್ವೆಸ್ಟ್ ಮಾಡಿರೋಂಥ ಡೇಟ್ಸ್ನೆಲ್ಲ ಅವರು ಕಲೆಕ್ಟ್ ಮಾಡ್ಕೊಂಡು ಬಿಡ್ತಾರೆ. ಸೊ ಅದನ್ನು ಅವರು ಡಿವೈಡ್ ಮಾಡ್ಕೊತಾರೆ ಅಮಾಂಗ್ ದೆಮ್ಸೆಲ್ವ್ಸ್. ಯಾರ್ಯಾರು ಡಿವೈಡ್ ಮಾಡ್ಕೊಳ್ತಾ ಇರೋದು, ಮನಿ ಲೆಂಡರ್, ಮರ್ಚೆಂಟ್ ಮತ್ತು ಗ್ರ್ಯಾಂಡ್ ಫಾದರ್. ಸೊ ಮತ್ತು ಅವರು ಮಸೂದಿಗೆ ಏನೂ ಸಹ ಉಳಿಸೋದಿಲ್ಲ ಅನ್ನೋದು ನಾವು ನೋಡ್ಬೋದು. ಸೊ ಅವನಿಗೋಸ್ಕರ ಏನೂ ಉಳಿಸೋದಿಲ್ಲ ಅವರು. ಈವನ್ ವರ್ಸ್ ಅಂತ ಏನು ಅನಿಸುತ್ತೆ ಅಂದರೆ ಗ್ರ್ಯಾಂಡ್ ಫಾದರ್ ಹೇಳ್ತಾರೆ, ಮಸೂದ್ಗೆ ಹೇಳ್ತಾರೆ ಹಿ ಸ್ಟಿಲ್ ಓಲ್ಸ್ ಹಿಮ್ 50 ಪೌಂಡ್ಸ್ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಗ್ರ್ಯಾಂಡ್ ಫಾದರ್ ಹೇಳ್ತಾ ಇದ್ದಾರೆ ಇನ್ನೂ ನೀನು ನನಗೆ 50 ಪೌಂಡ್ಸನ್ನ ಕೊಡಬೇಕು, ಸಾಲ ಇದೆ ನೆನ್ಪಿಟ್ಕೋ ಅಂತ ಇಲ್ಲಿ ಹೇಳ್ತಾರೆ. ಮಸೂದ್ ಕ್ವೈಟ್ಲಿ ಅಕ್ಸೆಪ್ಟ್ ದಿ ಹ್ಯುಮಿಲಿಯೇಷನ್ ವಿಥೌಟ್ ಆರ್ಗ್ಯೂಯಿಂಗ್. ಸೊ ಇದನ್ನು ಒಂದು ಥರ ಅವಮಾನ ಆದಂಗೆ ಆಗುತ್ತೆ, ಅವನು ಏನೂ ಆರ್ಗ್ಯುಮೆಂಟ್ ಮಾಡ್ದೇ ಆಯಿತು ಅಂತ ಹೇಳಿ ಒಪ್ಕೊತಾನೆ. ಸೊ ಆ ಹುಡುಗ ಇದನ್ನು ನೋಡ್ತಾನೆ, ಅವನಿಗೆ ತುಂಬ ಪೇನ್ಫುಲ್ ಅನಿಸುತ್ತೆ ಇದನ್ನು ನೋಡಿ, ಆ್ಯಂಡ್ ಅವನಿಗೆ ಶಾಕು ಆಗುತ್ತೆ. ಫಸ್ಟ್ ಟೈಮ್ ಅವನಿಗೆ ರಿಯಲೈಸ್ ಆಗುತ್ತೆ ದ ಮ್ಯಾನ್ ಹಿ ಅಡ್ಮೈರ್ಸ್ ಹ್ಯಾಸ್ ಬಿಕಮ್ ವೆಲ್ತಿ ಬೈ ಟೇಕಿಂಗ್ ಅಡ್ವಾಂಟೇಜಸ್ ಆಫ್ ಅನದರ್ಸ್ ಪರ್ಸನ್ಸ್ ಮಿಸ್ಫಾರ್ಚೂನ್ ಅಂತ ಇಲ್ಲಿ ಅರ್ಥ ಆಗುತ್ತೆ. ಆ ಹುಡುಗನಿಗೆ ರಿಯಲೈಸ್ ಆಗುತ್ತೆ ಅವ್ನ ಗ್ರ್ಯಾಂಡ್ ಫಾದರ್ಗೆ ಅವನು ಎಷ್ಟು ಇಷ್ಟಪಡ್ತಿದ್ದ, ಎಷ್ಟು ಗೌರವ ಕೊಡ್ತಿದ್ದ. ಆದರೆ ಅವ್ರ ಗ್ರ್ಯಾಂಡ್ ಫಾದರ್ ಯಾವ ರೀತಿ ರಿಚ್ ಆಗಿದ್ದಾರೆ ಅಂದರೆ ಬೇರೆಯವರ ಸಿಚುವೇಶನ್ನ ಅಡ್ವಾಂಟೇಜ್ ತೊಗೊಂಡು ಅವರು ರಿಚ್ ಆಗಿದ್ದಾರೆ ಅಂತ ಆ ಚಿಕ್ಕ ಹುಡುಗನಿಗೆ ಇದು ಅರ್ಥ ಆಗ್ತಾ ಹೋಗುತ್ತೆ. ಸೊ ಅವ್ರ ಇಮೇಜ್ ಏನಿತ್ತು ಗ್ರ್ಯಾಂಡ್ ಫಾದರಿಂದು, ಅದು ನೋಬಲ್ ಕೈಂಡ್ ಮ್ಯಾನ್ ಅನ್ನೋದು ಏನಿತ್ತು ಸಡನ್ಲಿ ಏನಾಗುತ್ತೆ, ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಅವ್ನ ಗ್ರ್ಯಾಂಡ್ ಫಾದರ್ ಬಗ್ಗೆ ಅಂದ್ಕೊಂಡಿದ್ದೇನು ನೋಬಲ್ ಕೈಂಡ್ ಮ್ಯಾನ್ ಅಂತ ಅಂದ್ಕೊಂಡಿರ್ತಾನೆ, ಅದು ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತು ಆ ಹುಡುಗ ಡೀಪ್ ಪಿಟಿಫುಲ್ ಆಗ್ತಾನೆ ಮಸೂದ್ ಕಡೆ, ಆ್ಯಂಡ್ ಇಂಟೆನ್ಸ್ ಡಿಸಪಾಯಿಂಟ್ಮೆಂಟ್ ಇನ್ ಹಿಸ್ ಗ್ರ್ಯಾಂಡ್ ಫಾದರ್. ತುಂಬ ಬೇಜಾರಾಗುತ್ತೆ ಅವನಿಗೆ, ಅವ್ರ ಗ್ರ್ಯಾಂಡ್ ಫಾದರ್ ಬಿಹೇವಿಯರನ್ನು ನೋಡಿ ಅವನಿಗೆ ತುಂಬ ಬೇಜಾರಾಗುತ್ತೆ. ಮತ್ತು ಮಸೂದ್ನ ನೋಡಿ ಅಯ್ಯೋ ಪಾಪ ಅಂತ ಅವನು ಅಂದ್ಕೊತಾನೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಗ್ರ್ಯಾಂಡ್ ಫಾದರ್ ಏನು ಮಾಡ್ತಾರೆ, ಆ ಹುಡುಗನಿಗೆ ಹ್ಯಾಂಡ್ಫುಲ್ ಆಫ್ ಡೇಟ್ಸನ್ನು ಕೊಟ್ಟಿರ್ತಾರೆ. ಮಸೂದ್ ಅವರು ಹಾರ್ವೆಸ್ಟ್ ಮಾಡಿರುವಂಥದ್ದು ಡೇಟ್ಸನ್ನು ಆ ಹುಡುಗನಿಗೆ ಕೊಡ್ತಾರೆ. ಸೊ ಬಾಯ್ ಫಸ್ಟ್ ಏನು ಮಾಡ್ತಾನೆ, ಅವನು ಖುಷಿಯಾಗಿ ತಿಂತಾ ಇರ್ತಾನೆ. ಯಾವಾಗ ಅವನು ಮಸೂದ್ ಸಫರಿಂಗ್ ನೋಡ್ತಾನೆ ಮತ್ತು ಅವರು ಗ್ರ್ಯಾಂಡ್ ಫಾದರ್ ಬಿಹೇವಿಯರ್ ನೋಡ್ತಾನೆ, ಆ ಡೇಟ್ಸ್ ಏನಾಗುತ್ತೆ ಸ್ವೀಟಾಗಿ ಇವಾಗ ಅನಿಸ್ತಾ ಇರಲ್ಲ ಅವನಿಗೆ. ಆ ಡೇಟ್ಸು ಅಷ್ಟು ಸ್ವೀಟ್ ಅಂತ ಇವಾಗ ಅನಿಸ್ತಾ ಇರಲ್ಲ ಅವನಿಗೆ. ಸೊ ದಿ ಬಿಕಮ್ ಸಿಂಬಲ್ ಆಫ್ ಗ್ರೀಡ್ ಆ್ಯಂಡ್ ಇನ್ಜಸ್ಟಿಸ್ ಅಂತ ಅವನಿಗೆ ಅನಿಸ್ತಾ ಹೋಗುತ್ತೆ. ಆ ಚಿಕ್ಕ ಹುಡುಗನಿಗೆ ಅರ್ಥ ಮಾಡ್ಕೊತಾನೆ ಈ ಡೇಟ್ಸ್ ಏನಿದೆ ನಿಜವಾಗ್ಲೂ ರಿಸಲ್ಟ್ ಆಫ್ ಗ್ರೀಡ್ ಆ್ಯಂಡ್ ಇನ್ಜಸ್ಟಿಸ್ ಅಂತ ಇಲ್ಲಿ ಅವನು ಅರ್ಥ ಮಾಡ್ಕೊತಾನೆ. ಸೊ ವಿತ್ ಗಿಲ್ಟ್, ಅವನಿಗೆ ತುಂಬ ಗಿಲ್ಟ್ ಅನಿಸ್ತಾ ಇರುತ್ತೆ. ಮತ್ತು ಅಟ್ ದ ಸೇಮ್ ಟೈಮ್ ಅವನಿಗೆ ಸಿಟ್ಟು ಬರ್ತಾ ಇರುತ್ತೆ. ಸೊ ಆ ಹುಡುಗ ಇದನ್ನೆಲ್ಲ ನೋಡಿಬಿಟ್ಟು ಅವನು ರಿವರ್ ಬ್ಯಾಂಕ್ ಹತ್ರ ಹೋಗ್ತಾನೆ. ಓಕೆ, ನದಿ ಹತ್ರ ಹೋಗ್ಬಿಟ್ಟು ಸೊ ಡೆಲಿಬ್ರೇಟ್ಲಿ ಏನು ಮಾಡ್ತಾನೆ ಅಂದರೆ ಬಾಯಲ್ಲಿ ಕೈ ಹಾಕ್ಬಿಟ್ಟು ವಾಮಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ವಾಮಿಟ್ ಮಾಡ್ತಾನೆ, ಆ ಡೇಟ್ಸನ್ನು ತಿಂದಿರ್ತಾನಲ್ವ ಅದನ್ನು ವಾಮಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇದೇನು ತೋರಿಸುತ್ತೆ ಅಂದರೆ ರಿಜೆಕ್ಟಿಂಗ್ ದ ವೆಲ್ತ್ ಗೇನ್ ಥ್ರೂ ದ ಎಕ್ಸ್ಪ್ಲಾಟೇಷನ್. ಏನು ಆ ವೆಲ್ತ್ ಏನಿದೆ, ಸಂಪತ್ತೇನಿದೆ, ಹಣ ಏನಿದೆ, ಎಕ್ಸ್ಪ್ಲಾಟೇಷನ್, ಒಬ್ಬರನ್ನ ಶೋಷಣೆ ಮಾಡಿ ದುಡ್ದಿರೋವಂಥ ಹಣ ನನಗೆ ಬೇಡ ಅನ್ನುವಂಥ ರೀತಿಯಲ್ಲಿ ಆ ಹುಡುಗ ರಿಜೆಕ್ಟ್ ಮಾಡ್ತಾ ಇದ್ದಾನೆ ಅನ್ನೋದು ಇಲ್ಲಿ ನೋಡ್ಬೋದು. ಸೊ ಇದು ಪವರ್ಫುಲ್ ಎಂಡಿಂಗನ್ನು ತೋರಿಸುತ್ತೆ. ಸೊ ಲಾಸ್ ಆಫ್ ಹಿಸ್ ಚೈಲ್ಡ್ಹುಡ್ ಇನೋಸೆನ್ಸ್, ಆ ಹುಡುಗ ಆವಾಗ ಆ ಇನೋಸೆನ್ಸನ್ನು ಕಳ್ಕೊಳ್ತಾನೆ. ಮತ್ತು ಮಾರಲ್ ಅವೇರ್ನೆಸ್ ಆಗ್ತಾ ಹೋಗುತ್ತೆ ಆ ಹುಡುಗನಿಗೆ. ಸೊ ಹೀ ಗೆಟ್ ಮಾರಲ್ ಅವೇರ್ನೆಸ್ ಅನ್ನೋದು ಈ ಸ್ಟೋರಿಯಲ್ಲಿ ನೋಡ್ಬೋದು. ಫೈನಲಿ ನಾವು ಸ್ಟೋರಿನ ಕನ್ಕ್ಲೂಷನ್ ಮಾಡ್ಬೋದು. ಹ್ಯಾಂಡ್ಫುಲ್ ಆಫ್ ಡೇಟ್ಸ್ ಅನ್ನೋದು ಪವರ್ಫುಲ್ ಕಮಿಂಗ್ ಆಫ್ ಏಜ್ ಸ್ಟೋರಿ ಅಂತ ಹೇಳ್ಬೋದು.
ಸೊ ಯಾವ ರೀತಿ ಚೈಲ್ಡ್ ಇನ್ನೋಸೆನ್ಸ್ ಏನಿರುತ್ತೆ ಅದು ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದು ನೋಡ್ಬೋದು. ಆ ಹುಡುಗ ಯಾವಾಗ ಇನ್ಜಸ್ಟಿಸ್, ಎಕ್ಸ್‌ಪ್ಲಾಯ್ಟೇಷನ್ ನೋಡ್ತಾನೆ, ಆವಾಗ ಅವ್ನು ಸಡನ್ನಾಗಿ ಚೇಂಜ್ ಆಗ್ತಾನೆ. ಓಕೆ, ಮತ್ತು ಇಲ್ಲಿ ರಿಲೇಷನ್‌ಶಿಪ್ಪನ್ನು ನೋಡ್ಬೋದು. ಆ ಬಾಯ್ ಮತ್ತು ಅವ್ನ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಮಸೂದ್. ಓಕೆ, ಅವ್ರ ಹುಡುಗ ಯಾವ ರೀತಿ ಅಡಲ್ಟ್ ವರ್ಲ್ಡನ್ನ ಅರ್ಥ ಮಾಡ್ಕೊತಾನೆ ಅನ್ನೋದು ಈ ಸ್ಟೋರಿಯಲ್ಲಿ ರೈಟರ್ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಇಲ್ಲಿ ರೈಟರ್ ಎಕ್ಸ್ಪೋಸ್ ಮಾಡ್ತಾರೆ ಕ್ರುಯಲಿಟಿ ಏನಿದೆ, ಕ್ರುಯಾಲಿಟಿ ಆಫ್ ಗ್ರೀಡ್ ಮತ್ತು ಎಕ್ಸ್‌ಪ್ಲಾಯ್ಟೇಷನ್ ಅನ್ನೋದನ್ನ ತೋರಿಸ್ತಾರೆ. ಮತ್ತು ಇಲ್ಲಿ ಕಂಪ್ಯಾಷನ್, ಎಂಪತಿ ಆ್ಯಂಡ್ ಮಾರಲ್ ಕರೇಜ್ ಅನ್ನೋದು ಆ ಹುಡುಗ ಅರ್ಥ ಮಾಡ್ಕೊತಾನೆ ಅನ್ನೋದು ಇಲ್ಲಿ ಸ್ಟೋರಿಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಈ ಸ್ಟೋರಿ ರಿಮೈಂಡ್ಸ್ ಮಾಡುತ್ತೆ ರೀಡರ್ಸ್ಗೆ, ಟ್ರೂ ಗ್ರೇಟ್ನೆಸ್ ಅನ್ನೋದು ಯಾವುದು ಅಂತ ಹೇಳಿದ್ರೆ ವೆಲ್ತ್ ಅಲ್ಲ, ಆದರೆ ವೆಲ್ತು ಮತ್ತು ಪವರ್ ಅಲ್ಲ, ಬಟ್ ಕೈಂಡ್ನೆಸ್ ಮತ್ತು ಹ್ಯುಮ್ಯಾನಿಟಿ ಅನ್ನೋದು ಗ್ರೇಟೆಸ್ಟ್ ಥಿಂಗ್ಸ್ ಅಂತ ಇಲ್ಲಿ ರೈಟರ್ ಅರ್ಥ ಮಾಡಿಸ್ತಾರೆ. ಈ ಸ್ಟೋರಿಯಲ್ಲಿ ನಾವು ಮೇಜರ್ ಥೀಮ್ಸನ್ನು ನೋಡಿ, ಇನ್ನೋಸೆನ್ಸ್ ಆ್ಯಂಡ್ ಲಾಸ್ ಆಫ್ ಇನ್ನೋಸೆನ್ಸ್, ಗ್ರೀಡ್ ಆ್ಯಂಡ್ ಎಕ್ಸ್‌ಪ್ಲಾಯ್ಟೇಷನ್, wealth versus humanity, social and economic injustice, compassion and empathy, moral awakening, child disillusionment and power and inequality ಅನ್ನೋದು ಮೇಜರ್ ಥೀಮ್ಸ್ ಆಗಿ ಈ ಸ್ಟೋರಿಯಲ್ಲಿ ನಾವು ನೋಡ್ಬೋದು.